ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸಂತಾಪಘ್ನೋ ಸಕಲ ಜಗತಾಂ ಶಾರ್ಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸೇ ಗುಚ್ಛಸಚ್ಛಾಯಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಿಶ ಪರಿಷತ್ ಕಾಲಮೇಘಂ ದದರ್ಶ. ಶ್ರೀರಾಮಾಯ ನಮಃ. ಶ್ರೀನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 23ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ಭಾನುವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ನೋಡೋಣ. ದಿನ ವಿಶೇಷತೆ ಏನಿದೆ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಜೊತೆಯಲ್ಲಿ ಗ್ರಹಗತಿ, ರಾಶಿಫಲ ಇದೆಲ್ಲವನ್ನು ಅರಿಯೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಮೂಲಾ ನಕ್ಷತ್ರ ಇದೆ. ಈ ದಿವಸದ ಯೋಗ ವಿಷ್ಕಂಭನಾಮ ಯೋಗ ಇದೆ, ವಣಿಜಾಕರಣ ಇದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಸ್ಮಾರ್ತ ಭಾಗವತ ಶ್ರೀ ವೈಷ್ಣವಾನಾಂ ಏಕಾದಶಿ. ಎಲ್ಲರಿಗೂ ಇವತ್ತಿನ ದಿವಸ ಏಕಾದಶಿ ಇರತಕ್ಕಂಥದ್ದು. ಏಕಾದಶಿ ವ್ರತಾಚರಣೆಯನ್ನು ಮಾಡಿಕೊಳ್ಳಬೇಕಾದಂತಹ ಒಂದು ಸುಸಂದರ್ಭ. ಇಂದಿನ ಗ್ರಹಸ್ಥಿತಿಯನ್ನು ನಾವು ನೋಡುವಾಗ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಿಥುನ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಮಾತ್ರ. ಬುಧನು ಈಗಾಗಲೇ ಮುಂದೆ ಬಂದಿದ್ದಾನೆ ಸಿಂಹರಾಶಿಗೆ. ಸಿಂಹರಾಶಿಯಲ್ಲಿ ರವಿ ಬುಧ ಕೇತುವಿನ ಯುತಿ ಇದೆ. ಕನ್ಯಾ ರಾಶಿಯಲ್ಲಿ ಶುಕ್ರನಿದ್ದಾನೆ. ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಶ್ಚಿಕ ರಾಶಿ ಶೂನ್ಯವಾಗಿದೆ. ಧನು ರಾಶಿಯಲ್ಲಿ ಚಂದ್ರ ಮೂಲಾ ನಕ್ಷತ್ರದಲ್ಲಿದ್ದಾನೆ. ಮಕರ ರಾಶಿಯಲ್ಲಿ ಮಾಂದ್ಯದೇವ ಆಗಿರತಕ್ಕಂಥದ್ದು. ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹಸ್ಥಿತಿ ಆಗಿರತಕ್ಕಂಥದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳ ನಿಷ್ಕರ್ಷೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡೋಣ ಬನ್ನಿ ಮೇಷಾದಿ 12 ರಾಶಿಗಳ ಫಲವನ್ನು. ಮೊದಲು ಮೇಷರಾಶಿ. ಮೇಷರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿದ್ದಾಗ ಏನಾದರೂ ಉಪದ್ರವ ಇದ್ದೇ ಇರ್ತದೆ. ನೀವು ವಿಕ್ರಮದಿಂದ ಅರ್ಥಾತ್ ನಿಮ್ಮ ಶ್ರಮವನ್ನು ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತೀರಿ. ಅದಕ್ಕೆ ಅಡ್ಡಿ ಆತಂಕವನ್ನು ಮಾಡುವವರು ನಿಮ್ಮ ಸಹೋದರ ಸಹೋದರಿಯರು. ಏನಾದರೂ ಒಂದು ಅಡ್ಡಿಯನ್ನು ಮಾಡಿ ಅದನ್ನು ನಿಲ್ಲಿಸಿಬಿಡ್ತಾರೆ. ಆ ವ್ಯವಹಾರಗಳೇ ಮುಂದುವರಿಯೋದಿಲ್ಲ. ಮುಂದುವರೆದ ವ್ಯವಹಾರಗಳು ಸಹಿತವಾಗಿ ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನೆ ಕಟ್ಟಲಿಕ್ಕೆ ಹೋಗ್ತೀರಿ, ಅಲ್ಲಿ ತೊಂದರೆ. ಭೂಮಿಯನ್ನು ಖರೀದಿಸ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ತೊಂದರೆ. ಇದ್ದ ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ತೊಂದರೆ. ಒಟ್ಟಾರೆ ತೊಂದರೆಯ ಕಾಲವಾಗಿರತಕ್ಕಂಥದ್ದು ಮೇಷರಾಶಿಯವರಿಗೆ. ಬಾಧೆಯಲ್ಲಿ ರಾಹು ಇದ್ದದರಿಂದ ನಾಗದೋಷ. ಪರಿಹಾರಕ್ಕೆ ನಾಗಶಾಂತಿ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಕೆಂಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪಂಚಮದಲ್ಲಿದ್ದಾನೆ. ಒಳ್ಳೆಯದು. 5ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಒಳ್ಳೆಯದು. ಆದರೆ ನೀಚ ಸ್ಥಾನದಲ್ಲಿದ್ದದ್ದರಿಂದ ಹೊಸ ವಸ್ತ್ರ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ, ಹೊಸದಾಗಿ ವ್ಯಾಪಾರವನ್ನು ಆರಂಭಿಸುವವರಿಗೆ ತೊಂದರೆ ಆಗುವಂತಹ ಸಾಧ್ಯತೆ. ನೀವು ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಅಥವಾ ಬೀದಿ ಬದಿಯಲ್ಲಿ ವ್ಯಾಪಾರವನ್ನು ಮಾಡಿ, ಅದರಲ್ಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವ್ಯಾಪಾರದಲ್ಲಿ ಸೋಲು ಕಾಣುವಂತಹ ಸಾಧ್ಯತೆ. ನೀಚ ಶುಕ್ರ. ನೀವೇನಾದ್ರು ಶೃಂಗಾರ ಸಾಮಗ್ರಿಗಳ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಅದರಲ್ಲೂ ಸೋಲು ಕಾಣುತ್ತದೆ. ಸುಗಂಧ ದ್ರವ್ಯ ವ್ಯಾಪಾರವನ್ನು ಮಾಡ್ತೀರಿ, ಅದರಲ್ಲೂ ಸೋಲು. ವ್ಯಾಪಾರವೇ ಆಗೋದಿಲ್ಲ. ನೀವು ತಗೊಂಡು ಬಂದಿರ್ತೀರಿ, ಅವರಿಗೆ ಹಣ ಕೊಡಬೇಕು ಅಥವಾ ವಸ್ತುವನ್ನೇ ಕೊಡಬೇಕಾದಂತಹ ಸಂದರ್ಭ ಬರ್ತದೆ. ದೋಷ ಸಾಕಷ್ಟಿದೆ. ಕಾರಣ ಶನಿ ದೃಷ್ಟಿ. ನಿಮ್ಮ ರಾಷ್ಟ್ರಾಧಿಪತಿ ನೀಚ. ಆದ್ದರಿಂದ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ಪ್ರಾರ್ಥನೆ. ಜೊತೆಯಲ್ಲಿ ಯಕ್ಷಿಣಿ ದುರ್ಗಾದೇವಿಗೆ ಹರಿವಾಣ ನೈವೇದ್ಯ, ರಂಗಪೂಜೆ ಇತ್ಯಾದಿಗಳನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ವೃಷಭ ರಾಶಿಯವರಿಗೆ ಅನುಕೂಲ. ಅನ್ನಪೂರ್ಣೇಶ್ವರಿ, ಲಕ್ಷ್ಮೀ, ಯಕ್ಷೆ ಇತ್ಯಾದಿ ದೇವತೆಗಳನ್ನು ಆರಾಧನೆ ಮಾಡುವುದರಿಂದ ಕ್ಷೇಮವಾಗ್ತದೆ.
6 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ ನಿಮಗೆ ಹಿತವನ್ನು ತರುವಂತಹದ್ದು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಕ್ಷತತನುಹು, ಶರೀರವನ್ನು ಜರ್ಜರಿತ ಮಾಡ್ತಾನೆ. ಕುದನ್ನವನ್ನು ಉಣ್ಣಬೇಕಾದಂತಹ ಸಂದರ್ಭ ಬರ್ತದೆ. ಕುಜನರು ನಿಮಗೆ ಆಗಾಗ ತೊಂದರೆಯನ್ನು ಕೊಡುವಂತಹ ಲಕ್ಷಣಗಳಿದ್ದಾವೆ. ಅಕ್ಕಪಕ್ಕದವರಿಂದಲೇ ನಿಮಗೆ ಸಾಕಷ್ಟು ತೊಂದರೆ. ಕೆಲವರಿಗೆ ಉದ್ಯೋಗ ನಾಶ, ಕೆಲವರಿಗೆ ಉದ್ಯೋಗ ಸಿಕ್ಕಿದರೂ ಸಮಾಧಾನಕರವಾಗಿರಲ್ಲ. ದೊಡ್ಡ ಮೊತ್ತದಲ್ಲಿ ನೀವು ಉದ್ಯೋಗವನ್ನು ಮಾಡಿರ್ತೀರಿ. ಈಗ ಉದ್ಯೋಗ ಇಲ್ಲದೆ ಸಣ್ಣ ಮೊತ್ತದಲ್ಲಿ ಉದ್ಯೋಗವನ್ನು ಮಾಡಬೇಕಾದಂತಹ ಸಂದರ್ಭ. ಮನೆ ಕುಟುಂಬ ಸಂರಕ್ಷಣೆ ಮಾಡುವುದು ಅತಿ ಕಷ್ಟವಾಗುವಂತಹ ಸಂದರ್ಭ ಇದೆ. ಕುಜ ನಿಮ್ಮ ರಾಶಿಯಲ್ಲಿದ್ದದ್ದರಿಂದ. ಸಪ್ತಮಾಧಿಪತಿಯಂತಹ ಗುರು ದ್ವಿತೀಯ ಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣ ಇದೆ. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಉದ್ಯೋಗದಲ್ಲಿ ಹಲವಾರು ಸಮಸ್ಯೆಗಳು. ಪರಿಹಾರಕ್ಕೆ ಉದ್ಯೋಗ ಗಂಧರ್ವ ಯಂತ್ರಧಾರಣೆ ಅಥವಾ ಗಂಧರ್ವನ ಜಪಾನುಷ್ಠಾನ ಅಥವಾ ಗಂಧರ್ವ ಹೋಮ ಅಥವಾ ಗಾಣಗಾಪುರದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳೆಲ್ಲ ನಿಮಗೆ ಆಗಿ ಬರ್ತದೆ. ಜೊತೆಯಲ್ಲಿ ಪಚ್ಚೆಯ ಹರಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಆಗ್ನೇಯ ಭಾಗದಲ್ಲಿ ನಿಮ್ಮ ವ್ಯವಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 6ನೇ ಭಾವದಲ್ಲಿದ್ದಾನೆ. ಶತ್ರುಭಾವದಲ್ಲಿ. ಶತ್ರುಗಳ ಕಾಟ, ಶಾಪದೋಷ, ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಆರ್ಥಿಕವಾಗಿ ಸಬಲರಾಗುವುದಕ್ಕೆ ಸದೃಢರಾಗುವುದಕ್ಕೆ ಪ್ರಯತ್ನ. ಕರ್ಕಾಟಕ ರಾಶಿಯವರು. ಧನಸ್ಥಾನದಲ್ಲಿ ಕೇತು ಇದ್ದದರಿಂದ ಹಣಕಾಸಿನ ವಿಚಾರದಲ್ಲಿ ಮಂತ್ರಮಾಟಾದಿಗಳ ಭಯ ಉಂಟಾಗುವಂತಹ ಸಾಧ್ಯತೆ. ಮೇಲೆ ಕೆಳಗೆ ವಾಸ ಮಾಡುವವರೇ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುದರ್ಶನ ಜಪ, ಸುದರ್ಶನ ಹೋಮ ಅಥವಾ ಶೂಲಿದೇವಿ ದುರ್ಗಾ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ದುರ್ಗಾದೇವತಾ ಆರಾಧನೆಯಿಂದ ಕಷ್ಟ ನಿವಾರಣೆಯಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸೂರ್ಯನು ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಆರೋಗ್ಯ ಭಾಗ್ಯ ಉಂಟಾಗ್ತದೆ. ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ. ಉದ್ಯೋಗದಲ್ಲಾಗಿರಲಿ ವ್ಯವಹಾರದಲ್ಲಾಗಿರಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ವಿದ್ಯಾರ್ಥಿ ಜೀವನದಲ್ಲಿರತಕ್ಕಂತಹ ಹೆಣ್ಣು ಮಕ್ಕಳಿಗೂ ವಿದ್ಯಾಭಿವೃದ್ಧಿ ಆಗುವಂತಹ ಲಕ್ಷಣ. ಸಪ್ತಮದಲ್ಲಿ ರಾಹು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ರಿಂದ ನಾಗ ಸಂಬಂಧವಾದಂತಹ ದೋಷ. ಅಷ್ಟಮದಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಅಷ್ಟಮ ಶನಿ ಕಾಟದಿಂದ ಉದ್ಯೋಗ ನಾಶ. ಇದೆಲ್ಲ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗಂಧರ್ವ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಗಾಣಗಾಪುರಕ್ಕೆ ಹೋಗಿ ಬನ್ನಿ. ಗಾಣಗಾಪುರದಲ್ಲಿ ಮಧುಕರಿಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೂರವಾಗ್ತದೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು. ಶಂಭುವಿನ ಆರಾಧನೆಯಿಂದ ಕಷ್ಟ ನಿವಾರಣೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ. ಧನಾಧಿಪತಿ, ಭಾಗ್ಯಾಧಿಪತಿ ಕೂಡ. ಧನ ಸಮೃದ್ಧಿ, ಭಾಗ್ಯವೃದ್ಧಿ, ಯಶೋವೃದ್ಧಿ, ಕೀರ್ತಿವೃದ್ಧಿ ಎಲ್ಲವನ್ನೂ ಕೊಡತಕ್ಕಂಥವನು ಶುಕ್ರ. ಕೋಟಿ ಕೋಟಿ ದೋಷಗಳಿದ್ದರೂ ಪರಿಹಾರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ವಿಶೇಷ ಗುಣಲಕ್ಷಣ ಇರತಕ್ಕಂತಹದ್ದು ಶುಕ್ರನಿಂದ. ಅವನ ಅನುಷ್ಠಾನವನ್ನು ಮಾಡಬೇಕು. ಔದಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಗಾಣಗಾಪುರಕ್ಕೆ ಹೋಗಿ ಬರಬೇಕು. ಅಥವಾ ಶುಕ್ರನ ಕ್ಷೇತ್ರಕ್ಕೆ, ತಮಿಳುನಾಡಿನಲ್ಲಿ ಶುಕ್ರನ ದೇವಸ್ಥಾನವೇ ಇದೆಯಂತೆ, ನಾನು ನೋಡಲಿಲ್ಲ. ಹೋಗಿ ಬಂದಲ್ಲಿ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಸಂಪತ್ತಿಗಾಗಿ ಲಕ್ಷ್ಮೀನಾರಾಯಣನ ಉಪಾಸನೆ ಮಾಡಿಕೊಳ್ಳಿ. ಯಕ್ಷಿಣಿ ದುರ್ಗಾ ಆರಾಧನೆಯಿಂದ ಕಷ್ಟ ನಿವಾರಣೆಯಾಗ್ತದೆ. ಜೊತೆಯಲ್ಲಿ ನಾಗಯಕ್ಷಿಯ ಉಪಾಸನೆಯನ್ನು ಮಾಡುವುದರಿಂದ ಯಶಸ್ಸುಂಟಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣ ಆಗಿ ಬರ್ತದೆ. ನೈಋತ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಪಚ್ಚೆ ಹಸಿರಿನ ಹರಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ 3ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ನಿಮಗೇನಾದ್ರು ಸಹೋದರಿ ಇದ್ದಾಳೆ ಅಂದರೆ ಅವಳಿಗೆ ಅನುಕೂಲವಾಗುವಂತಹ ಸಾಧ್ಯತೆ. 4ನೇ ಮನೆಯಲ್ಲಿ ಮಾಂದ್ಯ ಇದ್ದದ್ದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಇವತ್ತು ಸಾಧಾರಣವಾಗಿ ಕೈಕಾಲು ಮಂಡಿ ನೋವು, ಎದ್ದು ಓಡಾಡಲಿಕ್ಕಾಗಲ್ಲ, ಸುಸ್ತು, ಮಲಗಿಬಿಡೋಣ ಅಂತ ಕಾಣುತ್ತೆ, ಕಣ್ಣು ಎಳೀತಾ ಇರ್ತದೆ, ನಿದ್ದೆ ಬಂದಂಗೆ ಆಗುತ್ತೆ ಅಂತ ಜೋರಾದ ನಿದ್ದೆ ಮಾಡುವಂತಹ ಗುಣಗಳು.
5ನೇ ಮನೆಯಲ್ಲಿ ರಾಹು ಇದ್ದು ಪೂರ್ಣದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದರಿಂದ ದುಸ್ವಪ್ನಾದಿಗಳು ಬೀಳುವಂತಹ ಸಾಧ್ಯತೆ, ನಾಗಗಳು ನಿಮ್ಮನ್ನು ಆವರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ರೋಗಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಅಲರ್ಜಿ, ಪಾದಭಾಗದಲ್ಲಿ ಏನಾದರೂ ತೊಂದರೆಗಳು, ಪಾದಕ್ಕೆ ಗಾಯ, ಪಾದದಲ್ಲಿ ಕಿರಿಕಿರಿ, ಬೆರಳು ಸಂದುಗಳಲ್ಲಿ ನೋವು, ಇವೆಲ್ಲ ಕಾಣಿಸುವಂತಹ ಲಕ್ಷಣ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಕಷ್ಟ ಪರಿಹಾರಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಯಾವುದು? ಸಾಧ್ಯವಾದರೆ ಮಾರಣಕಟ್ಟೆಗೆ ಹೋಗಿ ಬರೋದು, ಬ್ರಹ್ಮಲಿಂಗೇಶ್ವರನ ದರ್ಶನ, ರಂಗಪೂಜೆ, ಪ್ರಾರ್ಥನೆ, ಹರಿವಾಣ ನೈವೇದ್ಯ ಅಥವಾ ವಿಶೇಷವಾಗಿ ಅನ್ನದಾನ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಹಸಿದವರಿಗೆ ಅನ್ನ ಹಾಕಿ, ಹಸಿವು ಇಲ್ಲದೇ ಹೋದವರಿಗೆ ಅನ್ನ ಹಾಕಲಿಕ್ಕೆ ಹೋಗಬೇಡಿ. ಊಟ ಮಾಡಲ್ಲ, ಮಾಡಿದ ಊಟವು ಅಷ್ಟಕ್ಕಷ್ಟೇ. ಹಸಿದವರಾದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಮನಸ್ಸು ತುಂಬ ಹರಸ್ತಾರೆ. ಅದನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಪಶು ಪಕ್ಷಿಗಳಿಗೂ ಸಹಿತವಾಗಿ ಆಹಾರವನ್ನು ನೀಡಿ. ಆಗ ನೀವಿರತಕ್ಕಂತಹ ದೋಷ ನಿವಾರಣೆಯಾಗಿ ಸುಖ ನೆಮ್ಮದಿ ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕು ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ಒಳ್ಳೆಯ ಮಾತುಗಾರಿಕೆ, ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ, ದೃಷ್ಟಿ ಮಂಜಾದಂತಹ ವ್ಯಕ್ತಿಗಳಿಗೆ ಸುಲೋಚನದ ವ್ಯವಸ್ಥೆ. ನಿಮ್ಮ ರಾಶಿಯಿಂದ 7ನೇ ಭಾವಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಲಾಭಭಾವದಲ್ಲಿದ್ದರಿಂದ ಒಳ್ಳೆಯ ಲಾಭದ ಕಾಲವಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ವಹಿವಾಟಿನಲ್ಲಿ, ಮನೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಇವತ್ತಿನ ದಿವಸ ಅನುಕೂಲತೆಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭಾಗ್ಯದಲ್ಲಿ ಗುರು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಆಗಿದ್ದರೆ ಧನಾಧಿಪತಿಯಂತಹ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ನೀವಿದ್ದ ಜಾಗದಲ್ಲೇ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮಾಡಿಸಿ. ಆಗ ಕೈ ತುಂಬ ಲಕ್ಷ್ಮಿ, ಮನಸ್ಸು ತುಂಬ ದೇವರು, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಂಬಣ್ಣದ ವಸ್ತ್ರಗಳು, 9ರ ಸಂಖ್ಯೆ, ಉತ್ತರ ದಿಕ್ಕು, ಸುಬ್ರಹ್ಮಣ್ಯ ದೇವರು ಎಲ್ಲವೂ ನಿಮಗೆ ಹಿತವಾಗಿರ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಕರ್ಮಭಾವದಲ್ಲಿ ಶುಕ್ರ ಇದ್ದದ್ದರಿಂದ ಐಸ್ ಕ್ರೀಮ್ ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಕರ್ಮಭಾವದಲ್ಲಿ ಶುಕ್ರ ಇದ್ದದರಿಂದ ನೀರಿನ ವ್ಯಾಪಾರಸ್ಥರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಹಾಲು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿನ ದುಗುಡವನ್ನು ದೂರ ಮಾಡುವಂತಹ ದಿವಸ. ಆರೋಗ್ಯ ಪ್ರಾಪ್ತಿ, ನೆಮ್ಮದಿ, ಸಂತಾನದಲ್ಲಿ ಸುಖ, ಇವೆಲ್ಲವೂ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಳಿ. ಸಪ್ತಮದಲ್ಲಿ ಪೂಜೆ ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಚಂದ್ರನು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಆದ್ದರಿಂದ ದುರ್ಗಾ ಪ್ರಾರ್ಥನೆ, ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ಧನುರಾಶಿಯವರು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದಾಗಿದೆ. ರಾಯರ ಸೇವೆ ಬಹುಮುಖ್ಯ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ತೋಟಗಾರಿಕೆಯಲ್ಲಿ ಒಳ್ಳೆಯ ಲಾಭ ಇರತಕ್ಕಂತಹದ್ದು. ತೋಟಗಾರಿಕೆಯಲ್ಲಿ ಉತ್ಪನ್ನವಾಗುವಂತಹ ವಸ್ತುಗಳಿಂದ ವ್ಯವಹಾರ ನೋಡಿ. ಅಡಕೆ ಗಿಡಗಳಿಗೆ ಹಾಳೆ ಅಂತ ಒಂದಾಗುತ್ತೆ. ಆ ಹಾಳೆ ಬಿದ್ದಾಗ ಹಾಳೆಯನ್ನು ತೆಗೆದಿಟ್ಟುಕೊಂಡು ಹಾಳೆಯಿಂದ ಊಟದ ತಟ್ಟೆ, ಜೊತೆಯಲ್ಲಿ ಸಣ್ಣ ಸಣ್ಣ ಬೋಲುಗಳು, ಹೋಮ ಸಾಮಗ್ರಿಗಳು ಅಥವಾ ಇನ್ನಿತರೆ ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭೂ ವ್ಯವಹಾರವನ್ನು ಮಾಡುವವರಿಗೆ ಅಭಿವೃದ್ಧಿ, ನೆಮ್ಮದಿ. ಸಾಲ ತೆಗೆದುಕೊಂಡು ಸಾಲವನ್ನು ಕೊಡಲಾಗದೇ ಪರಿತಪಿಸ್ತಾ ಇರ್ತೀರಿ ಕೆಲವರು. ಸಾಲ ಕೊಟ್ಟವನಿಗೆ ಸಂತೋಷದ ಕಾಲ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನೋ ಆಗಿದ್ದರೆ ಸಾಧ್ಯವಾದರೆ ದೇವಗಿಯ ರಮಾನಂದ ಆಶ್ರಮಕ್ಕೆ ಹೋಗಿ ಬನ್ನಿ. ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ. ಅಥವಾ ಶಿರಸಿಯಲ್ಲಿರ್ತಕ್ಕಂತಹ ಕೊಳಗಿ ಬೀಸಿನ ಆಂಜನೇಯನ ದರ್ಶನವನ್ನು ಮಾಡಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಕುಟುಂಬದ ಕ್ಲೇಶ ನಿವಾರಣೆ, ಬಂಧುಗಳಿಂದ ನಿಮಗೆ ಆಹ್ವಾನ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ. 8-7 ಉಪಯೋಗಿಸ್ಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಶನೇಶ್ವರನ ಆರಾಧನೆಯಿಂದ ಕಷ್ಟ ಕ್ಲೇಶಗಳು ದೂರವಾಗ್ತದೆ. ಈಗ
ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಗೆ ರವಿ ಕೇತುವಿನ ದೃಷ್ಟಿ ಇದೆ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಈಗ ಕೆಲವರಿಗೆ ನಾಗ ಸಂಬಂಧವಾದಂತಹ ಕಾಯಿಲೆಗಳು, ಸರ್ಪ ಸುತ್ತು, ಸರ್ಪ ಹುಣ್ಣು, ಸರ್ಪದಿಂದ ಬರತಕ್ಕಂತಹ ಚರ್ಮವ್ಯಾಧಿ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದದ್ದರಿಂದ ಸ್ವಲ್ಪ ವಿವಾಹಿತ ಹೆಣ್ಣು ಮಕ್ಕಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಗಂಡಂದರಿಗೆ ಕೋಪ ಅಥವಾ ಹೆಂಡತಿಗೆ ಕೋಪ, ವ್ಯವಹಾರದಲ್ಲಿ ಸೋಲು ಮೋಸ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಗೆ ಪಂಚಮ ಸ್ಥಾನದಲ್ಲಿ ಅಂಗಾರಕ ಇದ್ದದ್ದರಿಂದ ಮಕ್ಕಳ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ದೋಷ ನಿವಾರಣೆಗಾಗಿ ನೀವು ಆಂಜನೇಯ ಸೇವೆ ಮಾಡ್ಕೊಳ್ಳಿ, ಅಯ್ಯಪ್ಪನ ದರ್ಶನವನ್ನು ಮಾಡ್ಕೊಳ್ಳಿ, ಜೊತೆಯಲ್ಲಿ ಹನುಮಾನ್ ಚಾಲಿಸಾವನ್ನು ಓದಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 8, 7, 4 ಇವೆಲ್ಲ ನಿಮಗೆ ಆಗಿ ಬರುವಂತಹ ಸಂಖ್ಯೆಗಳು. ಉಪಯೋಗಿಸ್ಕೊಳ್ಳಿ. ಚಿತ್ರವರ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಕ್ಷೇಮವಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು ಇಂದಿನ ಕಾಲ ನಿರ್ದೇಶನದಂತೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮದಲ್ಲಿತ್ತು, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಶಾರೀರಿಕವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಆದರೆ ಗುರುವಿನ ದೃಷ್ಟಿ ಇದ್ದದರಿಂದ ಕೆಲಸ ಕಾರ್ಯಗಳು ಸುಲಭವಾಗುವಂತಹ ಸಾಧ್ಯತೆ. ಧನಾಧಿಪತಿಯಾಗಿರ್ತಕ್ಕಂತಹ ಕುಜನು 4ನೇ ಭಾವದಲ್ಲಿದ್ದದ್ದರಿಂದ ಸ್ವಲ್ಪ ಮನೆಯಲ್ಲಿ ಗಲಾಟೆ, ಮನಸ್ತಾಪ, ಹೇಳಿದ ಮಾತನ್ನು ಕೇಳದೆ ಸಾಕಷ್ಟು ತೊಂದರೆಗಳು ಇತ್ಯಾದಿಗಳೆಲ್ಲ ಆಗುವಂತಹ ಸಾಧ್ಯತೆ. ಆದರೆ ಕೇಂದ್ರ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಶುಕ್ರ ಇದ್ದದ್ದರಿಂದ ಅಭಿವೃದ್ಧಿ, ನೆಮ್ಮದಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡಿಕೊಳ್ಳಿ, ಆಂಜನೇಯನಿಗೆ ಬಾಳೆಕೊನೆ ಸಮರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಈಶಾನ್ಯ ಭಾವದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ರಾಯರ ಸೇವೆಯಿಂದ ನಿಮ್ಮ ಕಷ್ಟ ನಿವೃತ್ತಿ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು 12 ರಾಶಿಯವರು ಇವತ್ತಿನ ದಿವಸ ಏಕಾದಶಿ ತಿಥಿ ಇದ್ದದ್ದರಿಂದ ಮಹಾವಿಷ್ಣುವಿನ ಆರಾಧನೆಯ ಜೊತೆಯಲ್ಲಿ ಉಪವಾಸವನ್ನು ಮಾಡುವುದರಿಂದ, ವಿಷ್ಣುವಿನ ಸಮೀಪದಲ್ಲಿ ಉಪವಾಸವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಇಂದಿನ ಕಾರ್ಯನಿರ್ದೇಶನದಂತೆ. ವೀಕ್ಷಕರೇ, ಇಂದಿನ ಸಂದೇಶ: ಬೆಳಗ್ಗೆ ಸೂರ್ಯ ನೆತ್ತಿಗೆ ಬರುವಲ್ಲಿಯವರೆಗೆ ಮಲಗಬಾರದು. ಸೂರ್ಯೋದಯಕ್ಕೆ ಸರಿಯಾಗಿ ನಾವು ಏಳಬೇಕು. ಆಗ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಜೊತೆಯಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಮುಚ್ಚಂಜೆಯ ಹೊತ್ತಿನಲ್ಲಿ ಹೊದಿಕೆಯನ್ನು ಹೊದ್ದು ಯಾವತ್ತೂ ಮಲಗಬಾರದು. ಅದು ಶಾಶ್ವತವಾಗಿ ನಿಮ್ಮನ್ನು ಮಲಗಿಸಿಬಿಡ್ತದೆ. ಅದರಿಂದ ತುಂಬ ಜಾಗ್ರತೆ ಇರಿ. ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳ ಕೆಳಗೆ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಸ್ತು, ಶುಭವಾಗಲಿ. ನಾರಾಯಣ ನಾರಾಯಣ ನಾರಾಯಣ.